ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಂಗ್ರಹವಾಗ್ತಾ ಇರುವಂತಹ ಟನ್ಗಟ್ಟಲೆ ಕಸವನ್ನು ವಿಲೇವಾರಿ ಮಾಡುವಂಥದ್ದು ಸರ್ಕಾರಕ್ಕೂ ಕೂಡ ದೊಡ್ಡ ಸವಾಲೇ. ಕಸ ಸುರಿಬೇಡಿ ಅಂತ ಡಂಪಿಂಗ್ ಯಾರ್ಡ್ ಸುತ್ತಲ ಗ್ರಾಮಸ್ಥರು ಲಾರಿಗಳನ್ನು ಬೇರೆ ತಡೆದು ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರ ಕುಮ್ಮಕ್ಕಿನಲ್ಲೇ ಈ ರೀತಿಯಂಥ ಪ್ರತಿಭಟನೆಗಳಾಗ್ತಾ ಇದ್ದಾವೆ ಅನ್ನೋಂಥ ಆರೋಪ ಶಿವಕುಮಾರ್ ಅವರದ್ದಾಗಿತ್ತು. ಅಷ್ಟೇ ಆದರೆ ಬಿಜೆಪಿಯವರ ಮನೆ ಮುಂದೆನೇ ಕಸ ಹಾಕಿಸ್ಬೇಕಾಗತ್ತೆ, ನೀವು ಈ ರೀತಿಯಾಗಿ ಜನರನ್ನು ಎತ್ತಿ ಕಟ್ಟಿದರೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಈಗ ಉಪಮುಖ್ಯಮಂತ್ರಿಗಳ ಮಾತನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷದವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾವ ಸ್ವರೂಪದಲ್ಲಿ ಇವತ್ತು ಕೂಡ ಈ ಕಸದ ಫೈಟ್ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ನೋಡಲ್ ಆಗ್ತಾ ಇದೆ. ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು. ಎಂದಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ. ಬೆಂಗಳೂರಲ್ಲಿ ಕಸದ ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ಡಂಪಿಂಗ್ ಯಾರ್ಡ್ಗೆ ಕಸ ಹಾಕಲು ಬೆಳಹಳ್ಳಿ ಹಾಗೂ ಮಿಟ್ಟಗಾನಹಳ್ಳಿಯ ಗ್ರಾಮಸ್ಥರು ವಿರೋಧಿಸಿದ್ರು. ಲಾರಿಗಳನ್ನ ಅಡ್ಡಗಟ್ಟಿ ಸರ್ಕಾರದ ವಿರುದ್ಧವೇ ಸಿಡಿದಿದ್ರು. ಯಾವುದೇ ಕಾರಣಕ್ಕೂ ಕಸ ಹಾಕೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದರೆ ಬಿಜೆಪಿಯವರ ಕುಮ್ಮಕ್ಕಿನಿಂದ ಪ್ರತಿಭಟನೆಗಳಾಗ್ತಿದೆ ಅಂತ ನಿನ್ನೆ ಡಿಕೆ ಶಿವಕುಮಾರ್ ಗುಡುಗಿದ್ರು. ಕೊನೆಗೆ ಅಧಿಕಾರಿಗಳ ಭರವಸೆ ಬೆನ್ನಲ್ಲೇ ಪ್ರತಿಭಟನೆ ಕೈಬಿಟ್ಟು ಕಸ ಹಾಕೋದಕ್ಕೆ ಸ್ಥಳೀಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕಸದ ಸಮಸ್ಯೆ ಬಗೆಹರಿದ್ರು, ರಾಜಕೀಯ ಮಾತ್ರ ತಣ್ಣಗಾಗಿಲ್ಲ. ಕಸದ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಸರ್ಕಾರದಿಂದ ಕೇವಲ 70 ಲಾರಿಗಳಿಗೆ ಅವಕಾಶವಿದೆ, ಆದರೆ ಏಕಾಏಕಿ 400ಕ್ಕೂ ಹೆಚ್ಚು ಲಾರಿಗಳು ಕಸ ತಂದು ಸುರಿತಿವೆ. ಬೆಂಗಳೂರಿನ ಕಸವನ್ನ ಹಾಕಿಸಿಕೊಳ್ಳಲು ನಮಗೇನ್ ಕರ್ಮ ಅಂತ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೆರಳಿದ ಡಿಕೆಶಿ, ಕಸ ಹಾಕಲು ಯಾರು ಬಿಡಲ್ವೋ ಅವರ ಕ್ಷೇತ್ರದಲ್ಲಿ ಕಸ ಎತ್ತಲ್ಲ, ಆಗ ಜನ ಅವರಿಗೆ ಒಗೀತಾರೆ ಅಂತ ಗುಡುಗಿದ್ದಾರೆ. ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನನ್ನ ತಾಲೂಕು ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ನನ್ನ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ನನ್ನ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ, ಏನೋ ಮತ್ತೆ ಟೆರಾಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನ್ ಬಿಡಲ್ಲ. ಬಿಡೋದು ಬೇಡ ಬಿಡಿ, ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಏನು ಕಾಲ್ ಕಟ್ಕೊಳಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲಾರು ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಡಿಕೆಶಿ ಮಾತಿಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಡಿಕೆಶಿ ಕನಕಪುರಕ್ಕೆ ಕಸ ಹಾಕಿಸಿಕೊಳ್ಳಿ, ನಮಗೆ ಬೇಡ ಅಂತ ಧೀರಜ್ ಮುನಿರಾಜು ಹೇಳಿದ್ರೆ ಬೆದರಿಕೆ ಹಾಕೋದೆ ಅವರ ಬ್ರ್ಯಾಂಡ್ ಅಂತ ಸಿಟಿ ರವಿ ಗುಡುಗಿದ್ರು. ಡಿಕೆಶಿಗೆ ಕಸ ತೆಗೆಸೋ ಯೋಗ್ಯತೆ ಇಲ್ಲದಿದ್ರೆ ನಮ್ಮ ಮನೆ ಹತ್ರ ಕಸ ತಂದು ಹಾಕ್ಲಿ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ವೈಜ್ಞಾನಿಕವಾಗಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ, ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ, ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ, ತಾಲೂಕಿಗೆ ಉದ್ಧಾರ ಆಗಿ. ನಮ್ ತಾಲೂಕು ಬೇಡ. ಭ್ರಷ್ಟಾಚಾರ ಅದ ಚರಮ ಸೀಮೆಗೆ ತಲುಪುವುದು ನಿಮ್ ಬ್ರಾಂಡ್ ಬೆಂಗಳೂರಿನ ಕಾರ್ಯವೈಖರಿನ. ಏನ್ ಮಾಡಕ್ ಹೊಟ್ಟಿದ್ದೀರಿ ನೀವು? ಬೆಂಗಳೂರನ್ನ ಏನ್ ಮಾಡಕ್ ಹೊಟ್ಟಿದ್ದೀರಿ? ಕರ್ನಾಟಕ ಮತ್ತು ಬೆಂಗಳೂರನ್ನ ಬರ್ಬಾದ್ ಮಾಡೋದೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಶೈಲಿನ. ಲೂಟಿ ಹೊಡೆಯೋದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ಪರವಾಗಿಲ್ಲ, ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಅಲ್ಲಿನ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು, ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬಿಜೆಪಿ ಕಾಂಗ್ರೆಸ್ ನಡುವಿನ ಕಸದ ಜಟಾಪಟಿ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಈ ವಾಕ್ಸಮರ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ. ಆದ್ರೆ ಬೆಂಗಳೂರಿನ ಬೀದಿ ಬೀದಿಯಲ್ಲಿ ಬಿದ್ದಿರೋ ಕಸ ರಾಜಧಾನಿಗೆ ಕಳಂಕ ತರ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.